ನಾನು ಒಂದು ಈ ಸರ್ಕಾರಿ ಕೇಳ್ತಕ್ಕಂಥದ್ದು ಇಷ್ಟೊಂದು ನೀವು ಪ್ರತಿಷ್ಠೆ ಇಟ್ಕೊಂಡು ಅಲ್ಲಿ ಮಾಡೇ ಮಾಡ್ತೀವಿ ಅಂತಕ್ಕಂಥ ಹೊರಟಿರ್ತಕ್ಕಂಥದ್ದು ಏನಿದೆ, ಒಂದು ಈಗಿನ ಮುಖ್ಯಮಂತ್ರಿಗಳಿಗೆ ನೆನಪಿಸ್ಕೊಡ್ತೇನೆ. ಈಗಿನ ಮುಖ್ಯಮಂತ್ರಿಗೆ ಇವರು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗ ಅವರ ಸಚಿವ ಸಂಪುಟದಲ್ಲಿ ಮಂತ್ರಿ ಚನ್ನಪಟ್ಟಣದಲ್ಲಿ ಬೆಳಗಿನ ಜಾವ 4:15 ಒಂದು ಗೋಲಿಬಾರ್ ಆಗುತ್ತೆ. ಇಬ್ಬರು ರೈತರು ಗೋಲಿಬಾರ್ನಲ್ಲಿ ಮರಣ ಹೊಂದ್ತಾರೆ. ಆ ಬಾಡಿನ ಆಸ್ಪತ್ರೆಗೆ ತಗೊಂಡೋದಾಗ ಬಾಡಿನ ಎತ್ತಕ್ಕೆ ಬಿಡಲ್ಲ ರೈತರು. ಆ ಗೋಲಿಬಾರ್ನಲ್ಲಿ ಮರಣ ಹೊಂದಂಥವ್ರನ್ನ ಆ ಮಂತ್ರಿ ಬರಬೇಕು ಆ ಸ್ಪಾಟ್ಗೆ ಅಂತ ಹೇಳಿ ಸಾಯಂಕಾಲದವ್ರಿಗೆ ಹಠ ಹಿಡಿತಾರೆ. ಆಗಲೂ ಸಹ ನನ್ನ ಮೇಲೊಂದು ಆಪಾದನೆ ಮಾಡಿದ್ರು. ಕುಮಾರಸ್ವಾಮಿಯವರು, ಜನತಾದಳ, ದೇವೇಗೌಡರು ಸತ್ತಿರ್ತಕ್ಕಂಥ ಮೃತದೇಹ ಇಟ್ಕೊಂಡು ರಾಜಕಾರಣ ಮಾಡ್ತಾರೆ ಅಂತಕ್ಕಂಥ ರೀತಿಯಲ್ಲೆಲ್ಲ ಆಪಾದನೆ ಮಾಡಿದ್ರು. ಅವತ್ತು ಬಹುಶಃ ಸ್ಥಳಕ್ಕೆ ನಾನು ಹೋಗಿದ್ರೆ, ದೇವೇಗೌಡರು ಬರದೇ ಹೋಗಿದ್ರೆ ಅವತ್ತು ಬಾಡಿನ ಎತ್ತಲಿಕ್ಕೆ ಬಿಡ್ತಿರಲಿಲ್ಲ ಜನ, ಅಷ್ಟು ರೋಷಾವೇಶದಲ್ಲಿದ್ದರು. ಅದನ್ನು ಈ ಮುಖ್ಯಮಂತ್ರಿಗೆ ಒಂದು ಸಲ ನೆನಪು ಮಾಡ್ಕೊಳ್ಳಪ್ಪ ಅಂತ ಹೇಳ್ತೀನಿ ಅವತ್ತು ನಡೆದಂಥ ಘಟನೆ ಬಗ್ಗೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ, ಆ ಎಕ್ಸಾಂಪಲ್ಲು ನಿಮ್ಮ ಅಧಿಕಾರಿಗಳು ಹೇಳವ್ರೆ ಇವತ್ತೂ ನಮಗೆ ಸರ್ವೆ ಮಾಡೋಕ್ಕೆ ರಕ್ಷಣೆ ಕೊಡಿ ಅಂತ ಹೇಳಿದ್ರೆ ಎಲ್ಲ ರೀತಿ ರಕ್ಷಣೆ ಕೊಡ್ತೀವಿ ಅಂತ ಹೇಳ್ತಾರೆ ಎಸ್ ಪಿ. ಈಗ ಅಲ್ಲಿ ಇವ್ರು ಹೇಳ್ತಕ್ಕಂಥದ್ದು ಮಂಡಳ್ಳಿ ಗ್ರಾಮದಲ್ಲಿ 54 ಎಕರೆನೋ ಎಷ್ಟೋ ಎಕರೆ ಇದೆ, ನಾನು ಇಲ್ಲಿ ರೆಕಾರ್ಡ್ಸಲ್ಲಿ ಇಟ್ಕೊಂಡಿಲ್ಲ. ಆ 54 ಎಕರೆನಲ್ಲಿ ಎಷ್ಟು ಎಕರೆ ಭೂಮಿನ ಒಪ್ಪಿಗೆ ಕೊಟ್ಟಿದ್ದಾರೆ, ಏನೋ 19 ಜನೋ 20 ಜನೋ ಕೊಟ್ಟವ್ರೆ ಅಂತ ಎಸ್ ಪಿ ಹೇಳ್ತಾ ಇದ್ದಿದ್ದು ನಾನು ಪಶ್ಚಿಮ ಬಂಗಾಳದಲ್ಲೇ ನ್ಯೂಸ್ ನೋಡ್ಬೇಕಾದ್ರೆ ನೋಡ್ತಾ ಇದ್ದೆ. ಈ 19 ಜನೋ 20 ಜನೋ ಏನು ಕೊಟ್ಟವ್ರೆ, ಕೊಡ್ತೀವಿ ಅಂತೇಳಿ ಒಪ್ಪಿಗೆ ಕೊಟ್ಟವ್ರೆ, ಯಾರ್ಯಾರ ಹೆಸರಿನಲ್ಲಿ ಎಷ್ಟೆಷ್ಟು ಗುಂಟೆ ಭೂಮಿದು ಎಕರೆ ಕೇಳ್ತಾ ಇಲ್ಲ ನಾನು, ಎಷ್ಟೆಂಟು ಗುಂಟೆ ಭೂಮಿ ಇಟ್ಕೊಂಡಿದ್ದಾರೆ ಅವರು. ಈಗ ಕೊಡಲ್ಲ ಅಂತ ಹೇಳ್ತಕ್ಕಂಥವ್ರು ಎಷ್ಟು ಎಕರೆ ಭೂಮಿ ಇಟ್ಕೊಂಡವ್ರೆ ಕೊಡದೇ ಇರೋರು. ಆ 54 ಎಕರೆ ಅಂತ ಏನು ಹೇಳ್ತಾರೆ, ಆ 54 ಎಕರೆನಲ್ಲಿ ಒಟ್ಟು ಎಷ್ಟು ಎಕರೆ ನೀವು ಇದನ್ನು ಜನಗಳ ಲೆಕ್ಕ ಹಾಕಬೇಡಿ. ಭೂಮಿ ಮಂಡಳ್ಳಿ ಅದೇ ನೆನ್ನೆ ಅದಕ್ಕೆ ಹೋದಾಗಲೇ ಆಗಿರೋದು ಗಲಾಟೆ. ಆ ಮಂಡಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥವ್ರಲ್ಲಿ ಏನೋ 20, 19, 22 ಅಂತ ಎಸ್ ಪಿ ಹೇಳ್ತಾ ಇದ್ದಿದ್ದು ಕೇಳಿಸ್ಕೊಂಡೆ ನಾನು ಟಿ ವಿನಲ್ಲಿ. ಈಗ ಅದರಲ್ಲಿ ಆ 22 ದಿನದಲ್ಲಿ ಒಟ್ಟು ಎಷ್ಟು ಎಕರೆ ಭೂಮಿ ಅಂತೇಳಿ ಇನ್ನೊಂದು ಚಾನಲ್ನಲ್ಲಿನೂ ಬರ್ತಾಯಿತ್ತು, ಒಂದು ಹೆಣ್ಣುಮಗಳು ಹೇಳ್ತಾಯಿದ್ರು. ನಮ್ಮ ಗ್ರಾಮದಲ್ಲಿ 54 ಎಕರೆ ಹೌದು ಅಕ್ವೈರ್ ಮಾಡೋಕ್ಕೆ ಬಂದಿದ್ದಾರೆ. ಅದೆಲ್ಲ 7 ಗುಂಟೆ 10 ಗುಂಟೆ ಭೂಮಿ ಇರ್ತಕ್ಕಂಥವ್ರು 19 ಜನದ್ದು ಎಲ್ಲ ಸೇರಿದ್ರೂ 12, 13 ಎಕರೆನೋ ಆಗ್ಬೋದು, ಇಲ್ಲ 15 ಎಕರೆ ಆಗ್ಬೋದು. ಇನ್ನು ಉಳಿದಿದ್ದೆಲ್ಲ ನಮ್ಮ ಕುಟುಂಬಗಳು 5-6 ಜನ ಏನಿದ್ವಿ ನಮ್ಮ ಭೂಮಿ ಅಂತಕ್ಕಂಥ ಹೇಳ್ತಾಯಿದ್ರು. ಅಲ್ಲಿ ಪರ್ಸೆಂಟೇಜ್ ಎಲ್ಲಿಗೆ ಹೋಗುತ್ತೆ, ಏನೋ ಹೇಳ್ತಾರಲ್ಲ ಎಲ್ಲ ಕೊಟ್ಟುಬಿಟ್ಟವ್ರೆ ಅಂತ ಹೇಳಿ. ಇದು ನಡೀತಾ ಇರ್ತಕ್ಕಂಥದ್ದು. ಇದರ ಹಠ ಯಾತಕ್ಕೆ? ಅದರಿಂದ ನಾನು ತರಾತುರಲ್ಲಿ ನಿಮ್ಮಲ್ಲಿ ಬಂದ ತಕ್ಷಣ ಏರ್ಪೋರ್ಟಿಂದ ಬಂದವ ನಿಮ್ಮನ್ನು ಕರೆದ ಉದ್ದೇಶವೇ ಪಾಪ ಅಲ್ಲಿ ಆ ಹೆಣ್ಮಕ್ಳ ಹೆಸರನ್ನೆಲ್ಲ ಸೇರಿಸಿ ಅವ್ರು ಮನೆ ಬಿಟ್ಟು ಓಡೋಗ್ಬೇಕೀಗ, ಯಾವಾಗ ಬಂದು ಅರೆಸ್ಟ್ ಮಾಡ್ತಾರೋ ಅಂತ ಹೇಳಿ. ಆ ಪರಿಸ್ಥಿತಿನಲ್ಲಿ ಸರ್ಕಾರ ಮಾಡೋಕ್ಕೇನು ಹೊರಟರು. ಅದಕ್ಕೆ ಒಂದು ಎಚ್ಚರಿಕೆ ನಿಮ್ಮ ಮುಖಾಂತರ ಕೊಡ್ತಾ ಇದ್ದೇನೆ. ಏಕೆಂದರೆ ಕೊಲೆಗಡಕ ಸರ್ಕಾರ ಅಂತಕ್ಕಂಥದ್ದು ಆಗಲೇ ಒಂದು ಸಲ ಬಿರುದು ತಗೊಂಬಿಟ್ಟಿದ್ದೀರಿ. ಈಗ ಸರ್ಕಾರದ ಮುಖ್ಯಸ್ಥರೇ ನೀವಾಗಿ ರೈತರನ್ನ ಕೊಲೆಗಡಕರು ಮಾಡಬೇಡಿ. ಆ ಕೇಸಲ್ಲಿ ರೈತರು ಅವರ ಒಂದು ಆತಂಕದಲ್ಲಿ ಏನೋ ಹೆಣ್ಣುಮಕ್ಕಳು ಮಾಡಿರ್ಬೋದು, ನೆನೆ ದಿನ ಪರಕೆ ತೋರಿಸಿರ್ಬೋದು, ಅವ್ರಿಗಿರೋ ಆತಂಕದಲ್ಲಿ ಅವ್ರನ್ನ ಅದಕ್ಕೋಸ್ಕರ ಕೊಲೆಗಡಕರು ಮಾಡ್ತೀರಾ? ಕೊಲೆಗಡಕರು ಹಿಂದೆ ಯಾವ ಥರ ಸರ್ಕಾರನ ಮಾಡಬೇಕಾದ್ರೆ ಕೊಲೆಗಡಕತನ ಆಗಿದೆ ನಮ್ಮ ಮುಂದೆ ಇದೆ ಹಲವಾರು ನಿದರ್ಶನ ಈ ಸರ್ಕಾರಗಳಲ್ಲಿ. ಅದರಿಂದ ಈ ರೀತಿ ರೈತರನ್ನ ಕೊಲೆಗಡಕರು ಮಾಡಲಿಕ್ಕೆ ಹೋಗಬೇಡಿ, ಸುಳ್ಳು ಆರೋಪಗಳನ್ನು ಮಾಡಿ.